ಆಮೇಲೆ ಅಪ್ಪನ ಕಳಿಸಿದ್ರು, ಅಪ್ಪ ಹೋದ್ರು. ಮಾಡಿದ್ದೇನೆ ನಾನು ಪೇಯ್ನ್ ಅಂತದ್ದು ಊಟ ಮಾಡ್ಕೊಬಿಟ್ಟು ಸ್ವಲ್ಪ ಹೊತ್ತಿಗೆ ಊಟ ಮಾಡಿದೆ. ಅಡಿಕೆ ಅಡಿಕೆನ ಆಡಿಸ್ತಾಯಿದ್ರು, ಕ್ಲೀನ್ ಮಾಡಬೇಕಲ್ಲ ಅದೆಲ್ಲ ಬೋಟು ಅದೇನು ಅಂತಾರಲ್ಲ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಅವಾಗ ನೋವು ಅಂತಿದ್ದೆ. ನಾನು ತುಂಬ ನೋವು, ಜೀರಿಗೆ ನೀರು ಕಾಸು ಕೊಟ್ಟರು, ನಿಂಗೆ ಸರಿ ಹೋಗುತ್ತೆ ಜೀರಿಗೆ ನೀರು ಕಾಸು ಕೊಟ್ಟರು. ನನಗೆ ಕುಡಿದ ತಕ್ಷಣ ಜಾಸ್ತಿ ಆಗ್ತಿತ್ತು, ನಿಲ್ಲೋಕ್ಕಾಗ್ತಿಲ್ಲ, ಕೂರೋಕ್ಕಾಗ್ತಿಲ್ಲ, ಆ ಥರ ಪೇಯ್ನ್ ಆಗ್ತಿತ್ತು. ಸರಿ ಹೋಗಿ ಮಲ್ಕೊಂಡ್ರೆ ರೆಸ್ಟ್ ಮಾಡುತ್ತೆ ಅಂತ ಮಲ್ಕೊತೀನಿ. ಅಲ್ಲಿ ಉಲ್ಟಾಡ್ತೀನಿ, ಅಷ್ಟು ಪೇಯ್ನ್ ಆಗ್ತಿತ್ತಲ್ವ. ಎಷ್ಟು ಎಲ್ಲ ಕಡೆ ಉಲ್ಟಾಡಿದ್ರು, ಮರ್ಚು ಮಲ್ಕೊಂಡ್ರು ಇನ್ನೂ ಆಗ್ತಿತ್ತು ನನಗೆ ಅದೇ ಫಸ್ಟ್ ಟೈಮ್ ಹೋದೆ. ಸ್ನಾನಕ್ಕೆ ಹೋಗಿ ಯಾವುದಕ್ಕೂ ಒಂದು ಟೆಸ್ಟ್ ತೊಗೊಂಡೋಗಿದ್ದೆ ಇರಲಿ ಅಂತ ಅಂದ್ಬಿಟ್ಟು, ಹೇಳೋಕ್ಕಾಗಲ್ಲ ಅಂತೇಳಿ ಟೆಸ್ಟ್ ಮಾಡಿದೆ. ನೋಡಿದ್ರೆ ಪಾಸಿಟಿವ್ ಬಂತು. ಆಮೇಲೆ ಅದನ್ನು ಪಾಸಿಟಿವ್ ಬಂತು, ನನಗೂ ಶಾಕ್ ಆಯಿತು. ಅದನ್ನು ತೋರಿಸ್ತೀನಿ ರೀ. ಪಾಸಿಟಿವ್ ಬಂತಲ್ವ, ನನಗೆ ಫುಲ್ ಶಾಕ್ ಆಗ್ತಿದೆ. ನನಗೆ ಯಾಕೆ ಹಿಂಗಿದು ಪಾಸಿಟಿವ್, ನನಗೆ ಖುಷಿ ಆಗ್ತಿದೆ, ಖುಷಿ ಆಯಿತು. ಡಬಲ್ ಲೈನ್ ಬಂತಲ್ವ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅಂದ್ಕೊಂಡೆ. ಕಾಣಿಸ್ತಿದೆಯಲ್ಲ ನಿಮಗೆ, ಹಿಂಗೆ ಕಾಣಿಸುತ್ತೆ. ಡಬಲ್ ಲೈನ್ ಬಂತಲ್ವ, ನನಗೂ ಫುಲ್ ಖುಷಿ ಆಯಿತು. ವಾವ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತು ಪೈನ್ ಬರ್ತಿದೆ, ಪೀರಿಯಡ್ಸ್ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ಪೈನ್ ಬರ್ತಿದೆ, ಡಬಲ್ ಲೈನ್ ಬಂತಲ್ವಾ ಅಂತ ನನ್ನ ಫ್ರೆಂಡಿಗೆ ಕೇಳಿದೆ, ಯಾಕೆ ಡಬಲ್ ಲೈನ್ ಬಂತು, ಅದೇ ಪೀರಿಯಡ್ಸ್ ಆಗಿದ್ದೀನಿ ಅಂತ ಕೇಳಿದೆ. ಅವಳಿಲ್ಲ, ನೀನು ಪ್ರೆಗ್ನೆಂಟ್ ಆಗಿದ್ದೀಯಾ ಅಂತ ಅಂದರು. ಹೌದಾ, ಮತ್ತು ಪೀರಿಯಡ್ಸ್ ಆಗಿದ್ದೀನಿ, ನಿಮ್ಗೆ ಹೆಂಗೆ ಆಗೋಕ್ಕೆ ಸಾಧ್ಯ ಅಂತ ಅಂದೆ. ಮೋಸ್ಟ್ಲಿ ಅಬೋಷನ್ ಆಗಿರ್ಬೋದು ಅನಿಸುತ್ತೆ. ಅಪ್ಪ ಆವಾಗ ಫುಲ್ಲು ಶಾಕ್ ಆಗಿದೆ. ನಾನು ಫುಲ್ ಎಲ್ಲ ಭಯ ಆಗ್ಬಿಡ್ತು. ಹೆಂಗೆ ಅಬೋಷನ್ ಅಂದರೆ ಹೆಂಗೆ ಕತೆ, ಅಬೋಷನ್ ಆದರೆ 2 ಲೈನ್ ಬರುತ್ತಾ ಅಂತ ಕೇಳಿದೆ. ನನಗೆ ಗೊತ್ತಿಲ್ವಲ್ಲ, ಹೊಸ್ತಲ್ವ ನನಗೆ. ಹೌದು ಬರುತ್ತೆ ಅಂತ ಅಂದಳು. ಅವಳು ಸ್ವಲ್ಪ ಬೈದ್ಲು, ನನಗೆ ಎಷ್ಟು ಗೊತ್ತಾಗಲ್ವ, ಕೇರ್ ಮಾಡೋಕ್ಕಾಗಲ್ವ ನನಗೆ, ಗೊತ್ತಾಗಲ್ವ ನಿನಗೆ ಅಂತ ಬೈದ್ಲು. ನನಗೆ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ಈ ಥರ ಕಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿದ್ರೆ ಎಷ್ಟು ಕೇರ್ ಮಾಡ್ತಿದ್ದೆ ಅಂದರೆ ಅದಕ್ಕೆ ಹೇಳೋದೇ ಬೇಡ ಬಿಡಿ, ಅಷ್ಟು ಚೆನ್ನಾಗಿ ಕೇರ್ ಮಾಡ್ಕೊತಿದ್ದೆ. ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಸರಿ ಆಯಿತು ಅಂತೇಳಿ ನನಗೆ ಗೊತ್ತಾಯ್ತಲ್ವ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಸಿಕ್ಕಾಪಟ್ಟೆ ಪೇಯ್ನ್ ಜಾಸ್ತಿ ಆಯಿತು. ಸ್ನಾನ ಮಾಡಿ ಇದು ಟೆಸ್ಟ್ ಮಾಡಿ ಆಮೇಲೆ ಊಟ ಮಾಡಿದ್ಮೇಲೆ ಇನ್ನೂ ಪೇಯ್ನ್ ಜಾಸ್ತಿ ಆಗ್ಬಿಡ್ತು. ತೊಗೊಳಕ್ಕಾಗ್ತಿಲ್ಲ, ಹಾಸಿಗೆ ಮೇಲೆ ಉಲ್ಡಾಡ್ಬಿಟ್ಟೆ ನಾನು. ಅಷ್ಟು ಅದು ಸಹಿಸ್ಕೊಳೋಕ್ಕೆ ಆಗಲಿಲ್ಲ ನನಗೆ. ಇದೇ ಫಸ್ಟ್ ಅಲ್ವ, ನನಗೆ ಸಹಿಸ್ಕೊಳೋಕ್ಕಾಗಲಿಲ್ಲ. ತುಂಬ ನೋವು ಅಂತ ಒದ್ದಾಡ್ತಿದ್ದೀನಿ. ಅಳು ಬರ್ತಿದೆ, ಒಂಥರ ನೋವು ಆಗ್ತಿದೆ, ಸಹಿಸ್ಕೊಳೋಕ್ಕಾಗ್ತಿಲ್ಲ. ಆಮೇಲೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಪಾಸಿಟಿವ್ ಬಂದಿದೆ, ಅಬೋಷನ್ ಆಗಿದೆ, ನನಗೆ ನೋವು ತಡೆಯೋಕ್ಕಾಗ್ತಿಲ್ಲ. ಒಂದು ಪಾಸಿಟಿವ್ ಬಂದಿದೆ, ಅಬೋಷನ್ ಆಗಿದೆ ಅಂತ ಹೇಳಿಲ್ವ, ನನಗೆ ನೋವು ತಡೆಯೋಕ್ಕಾಗ್ತಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತಂದೆ. ಯಾಕೆ ಅಂತ ಕೇಳಿದೆ. ಹಿಂಗೆ ಪಾಸಿಟಿವ್ ಬಂದಿದೆ ಪ್ರೆಗ್ನೆಂಟ್ ಅಂತ ಅಂದರು. ಅದನ್ನು ಹಾಂ ಸರಿ ಆಯಿತು, ಫೋನ್ ಮಾಡ್ತೀನಿ ಅಂತ ಅಂದರು. ಫೋನ್ ಮಾಡಿದ್ವಿ. ನಮ್ಮ ಅಮ್ಮಂಗೆ ಫಸ್ಟ್ಲೇ ಗೊತ್ತಿತ್ತು. ಅವರು ಇಲ್ಲ, ಇನ್ನೊಂದು ದಿನ ಇರು ನೋಡೋಣ, ಆಮೇಲೆ ನಾಳೆ ಸರಿ ಹೋಗಿ ನಾಳೆನೂ ಕಮ್ಮಿ ಆಗಿಲ್ಲ ಅಂದರೆ ಕರ್ಕೊಂಡು ಹೋಗ್ಬೋದು ಅಂತ ಅಂದರು. ಅಷ್ಟೆಲ್ಲ ನೋವು ಪೇಯ್ನ್ ತಿನ್ನೋರಲ್ಲೇ ಅಲ್ವೇ ನಾನು, ಅಷ್ಟೆಲ್ಲ ನೋವು ತಡ್ಕೊಳಕ್ಕೂ ಹೋಗಲ್ಲ ನನಗೆ. ಫುಲ್ ಇದು ಹಾಸಿಗೆನಲ್ಲೇ ಎಲ್ಲ ಕಿತ್ತಾಡ್ಬಿಟ್ಟಿದ್ದೀನಿ. ಫೋನ್ ಮಾಡಿ ಸಂಜೆನೇ ಹೊರಟ್ವಿ ಹಾಸ್ಪಿಟ್ಲಿಗೆ. ಅಪ್ಪ ಅಲ್ಲಿ ಶಿವಮೊಗ್ಗದಲ್ಲಿದ್ದರು. ನಾವು ಇಲ್ಲಿಂದ ಹೋಗಿದ್ವಿ ಕಾರ್ ಮಾಡಿಸ್ಕೊಂಡು. ನಾನು ಅಣ್ಣೆ ಹೋಗಿದ್ವಿ. ನಾನು ಮುಂದ್ಗಡೆ ಸೀಟ್ ಕೂತ್ಕೊಂಡಿದ್ದೆ, ಮಾತಾಡ್ತಾ ಹೋಗಿದ್ವಿ. ನಮ್ಮ ಅಮ್ಮಂಗೆ ಅಣ್ಣಂಗೆಲ್ಲ ಗೊತ್ತಿತ್ತಲ್ವ, ಅವ್ರು ಇದನ್ನೇ ಮಾತಾಡ್ತಾ ಹೋದ್ರು. ನೀನು ಬೈಕಲ್ಲಿ ಬಂದ, ಹಿಂಗೆ ಬಂದು ಏನು ಅಂತ ಕೇಳಿದ್ರೆ ಹೌದು ಅಂತಂದರೆ, ಬೈಕಲ್ಲಿ ಬರ್ತಾರೆ ಯಾರಾದರೂ, ಫೋನ್ ಮಂತ್ಸ್ ಆಗೋ ತನಕ ನೀವು ಬರಲೇಬಾರ್ದು, ನೀವು ಬೈಕಲ್ಲಿಂದ ಕೂರಲೇಬಾರ್ದು ಅಂತ ಅಂದರು. ನನಗೆ ಗೊತ್ತಿದ್ರು ಯಾಕೆ ಬರ್ತಿದ್ದೆ, ನಾನು ಬೆಂಗಳೂರಿಂದ ಗೊತ್ತಿದ್ರು ನಾನು ಶಿವಮೊಗ್ಗ ಯಾಕೆ ಬರ್ತಿದ್ದೆ. ಎಲ್ಲ ಚೆನ್ನಾಗಿ ಮುಗ್ದೋಯ್ತು. ಆಮೇಲೆ ಹೋದ್ವಿ ಹಾಸ್ಪಿಟ್ಲ್. ನಮ್ಮ ಅಪ್ಪಾಜಿಗೆ ಒಂದು ಚಿಕ್ಕ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಅಲ್ಲಿ ಡಾಕ್ಟರ್ ಇರಲಿಲ್ಲ, ಬೇರೆ ಕಡೆ ಹೋಗಿದ್ವಿ. ಅಲ್ಲಿ ಡಾಕ್ಟರ್ ಇದ್ದರು. ಅಲ್ಲಿ ಹೋಗಿದ ತಕ್ಷಣ ಇದನ್ನು ತೋರಿಸ್ದೆ, ಡಾಕ್ಟ್ರೇ ಹಿಂಗಾಗಿದೆ ಮತ್ತು ಪೇಯ್ನ್ ಬರ್ತಿದೆ ಅಂತ ಅಂದರು. ಸರಿ ಕೂತ್ಕೊಳ್ಳಮ್ಮ, ಸ್ಕ್ಯಾನಿಂಗ್ ಮಾಡ್ತೀವಿ ನೋಡ್ತೀವಿ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ವಿ. ಹೋಗಿ ಸ್ಕ್ಯಾನ್ ಒಳಗೆ ಹೋದ್ವಿ. ನಮ್ಮ ಅಪ್ಪ ಹೊರಗಡೆ ಇದ್ದರು. ನಾವು ಒಳಗಡೆ ಹೋಗಿ ನೋಡ್ತೀವಿ, ಡಾಕ್ಟ್ರು ಚೆಕ್ ಮಾಡಿ ನೋಡ್ತೀವಿ. 8 ವೀಕ್ಸ್ ಆಗಿದೆಯಲ್ಲಮ್ಮ, ನಿಮ್ಗೆ ಅಷ್ಟು ಗೊತ್ತಾಗಲಿಲ್ವಾ, ಪ್ರೆಗ್ನೆಂಟ್ ಆಗಿದ್ದೀರಾ ನೀವು, ಇವಾಗ ನೋಡಿದ್ರೆ ಹಿಂಗಾಗಿದೆ ಅಂತ ಅಂದರು. ಡಾಕ್ಟ್ರೇ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾವು ಇದು ಮಾಡ್ತಿಲ್ವ, ನಾನು 2 ತಿಂಗ್ಳಿಗೆ ಒಂದ್ಸರಿ ಡೇಟ್ ಹಾಕ್ತಿದ್ವಿ.
ಪೀರಿಯಡ್ಸ್ ಆಗ್ತಿದ್ವಲ್ಲ ನಂಗೆ ಅಷ್ಟು ಗೊತ್ತಾಗಲಿಲ್ಲ ಡಾಕ್ಟ್ರೆ ಅಂತಂದೆ. ಅಲ್ಲಮ್ಮ ರೆಸ್ಟ್ ಮಾಡಬೇಕಿತ್ತಲ್ವಮ್ಮ, ರೆಸ್ಟ್ ಮಾಡೋದು ಬಿಟ್ಕೊಂಡು ನೀವು ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀರಲ್ವ ಅಂತ ಅಂದರು. ನಂಗೆ ಗೊತ್ತಾಗಲಿಲ್ಲ ರೆಸ್ಟ್ ಅಂದರೆ ನನಗೆ ಗೊತ್ತಾಗಲಿಲ್ಲ, ನಾನು ಪೀರಿಯಡ್ಸ್ ಅಂತ ಅಂದ್ಕೊಂಡಿದ್ದನು ಅಂತ ಅಂದೆ. ಹಾರ್ಟ್ಬಿಟ್ಟು ಏನೂ ಬಂದಿಲ್ಲ ಕಣಮ್ಮ, ಇಲ್ಲೇನೂ ಕಾಣಿಸ್ತಾ ಇಲ್ಲ, ಮಗು ತೆಗಿಬೇಕಾಗತ್ತೆ, 8 ವೀಕ್ಸ್ ಅಂದರೆ 2 ತಿಂಗಳಾಗಿದೆ ನಿಮಗೆ, ತೆಗಿಬೇಕಾಗತ್ತೆ ಅಂತ ಅಂದರು. ನನಗೆ ಫುಲ್ ಶಾಕು, ಇನ್ನೂ ಶಾಕ್ ಆದ ನಾನು, ಫುಲ್ ಭಯನೂ ಹೋಗ್ತಿತ್ತು, ಫುಲ್ ನೋವು. ಈಗ ಬಂದಿದ್ದು ಹೋದರೆ ಎಷ್ಟು ನೋವಾಗಬೇಡ ಹೇಳಿ, ಆ ಥರ ನೋವಾಗ್ತಿತ್ತು. ಆಮೇಲೆ ಅಷ್ಟೇ ಅವ್ರಂದ್ರೆ ಇಲ್ಲ ನೋವಾಗುತ್ತಾ ಡಾಕ್ಟ್ರೆ ಅಂತ ಕೇಳಿದೆ. ನನಗೆ ನೋವು ತಿನ್ನೋದಂದ್ರೆ ಆಗೋದಿಲ್ಲ, ನೋವಾಗುತ್ತಾ ಅಂತ ಕೇಳಿದೆ. ಹೌದಮ್ಮ ಸ್ವಲ್ಪ ನೋವಾಗುತ್ತಾ ತೊಡ್ಕೋಬೇಕು ನೀವು ಅಂತಂದರು. ಒಂದು ಇದು ಮಾಡ್ತೀವಿ, ತೆಗೆಸ್ಬಿಡ್ತೀವಿ, ಇಲ್ಲಾಂದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಲೋ ಬಿ ಪಿ ಬಿಡುತ್ತೆ, ನೀನು ಇಲ್ಲೇ ತೆಗೆಸ್ಬಿಡು ಅಂತಂದರು. ನೋಪಜ್ಜಿ ಇಲ್ಲ ನಾಳೆ ಬರ್ತೀವಿ, ನಾಳೆ ತೆಗ್ಸಿದ್ರೆ ಆಯಿತು ಅಂತ. ಇಲ್ಲ ತೊಂದರೆ, ಅವಳಿಗೆ ತೊಂದರೆ ಆಗುತ್ತೆ, ತೆಗೆಸ್ಬಿಡ್ಬೇಕು ಅಂತ ಅಂದರು. ಮಾತ್ರೆ ಕೊಟ್ಟರು ತಿನ್ನು ಅಂತ ಹೇಳ್ಬಿಟ್ಟು, ಮತ್ತು ಒಂದು ಏನೋ ಮಾತ್ರೆ ಹಾಕಿದ್ರು, ಅದು ಸ್ವಲ್ಪ ಏನೋ ಗೊತ್ತಿಲ್ಲ ನನಗೆ, ಹಾಕಿದ್ರು. ಹಾಗೆ ಮಾತ್ರೆ ತಿನ್ನು ಅಂತ ಅಂದರು, ಮಾತ್ರೆ ತಿಂದ್ಬಿಟ್ಟೆ. ಇನ್ನು ಪೇಯ್ನ್ ಬರುತ್ತೆ, ನಿನಗೆ ಜಾಸ್ತಿ ಪೇಯ್ನ್ ಬರುತ್ತೆ, ನೀನು ಇದು ಮಾಡಬೇಕು. ನಾನು ನರ್ಸಿಗೆಲ್ಲ ಕೇಳ್ತಿದ್ದೆ, ಜಾಸ್ತಿ ಪೇಯ್ನ್ ಆಗುತ್ತಾ ನಾನು ಅಂತ. ನಂಗೆ ಭಯ ಆಗ್ಬಿಟ್ಟಿತ್ತಲ್ವ, ಜಾಸ್ತಿ ಪೇಯ್ನ್ ಆಗ್ಬಿಡ್ತಾ ಅಂತ. ಇಲ್ಲ ಸ್ವಲ್ಪ ನೋವಾಗುತ್ತೆ, ಏನು ತೊಂದರೆ ಇಲ್ಲ ಅಂತ. ಸರಿ ಆಯ್ತು ಬಿಡಪ್ಪ ಅಂತಂದು ಆಯಿತು ಅಂತೇಳಿ ಬೇರೆ ಇದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲೇ ಅದು, ಆದರೆ ಜನರಲ್ ವಾರ್ಡ್ಗೆ ಒಂದು 4-5 ಜನ ಇದ್ರು ಅಷ್ಟೇ. ಅಲ್ಲಿಗೆ ಹೋಗಿ 2 ಮಾತ್ರೆ ಕೊಡಬೇಕು ನಿನಗೆ, 1 ಮಾತ್ರೆ ಕೊಟ್ಟಿದ್ದೇವೆ, ಇನ್ನೊಂದು ಮಾತ್ರೆ ಕೊಡು ಅಂತ ಅಂದರು. ಪೇಯ್ನ್ ಆಗೋದಕ್ಕೆ ಮೊದಲೇ ಪೇಯ್ನ್ ನಿಂತಿದ್ವಿ, ಮತ್ತೊಂದಿಷ್ಟು ಪೇಯ್ನ್ ಆಗಲಿ ಅಂತ ನಾನು ಆಮೇಲೆ ಹೋಗಿ ತಕ್ಷಣ ಡ್ರೆಸ್ ಚೇಂಜ್ ಮಾಡು ಅಂತ ಅಂದರು. ಟ್ರಿಪ್ ಹಾಕ್ಸಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಮ್ಮ ಅಂತ ಅಂದರು. ನರ್ಸ್ಗಳೆಲ್ಲ ಬಂದು ಹೋಗ್ತಾಯಿದ್ರು. ಆಮೇಲೆ ಹೋಗ್ಬಿಟ್ಟು DNCನೋ ಏನೋ ಹೊಟ್ಟೆ ತೋರಿಸ್ಬೇಕೆ ಅಂತಿದ್ರು. ನೆಕ್ಸ್ಟ್ ಆಮೇಲೆ ಇದಾಯಿತು, ಎಂತಾನು ರೆಸ್ಟ್ ಮಾಡ್ತೀನಿ ಅಮ್ಮ ಅಪ್ಪಂಗೆಲ್ಲ ಫೋನ್ ಮಾಡಿ, ಅವ್ರು ಬರ್ತೀನಿ ಗಂಜಿ ಮಾಡ್ಕೊಂಬರ್ತೀನಿ ಅಂತ ಇದ್ರೆ. ನಾನು ಆಮೇಲೆ ರಾಯರು ಒಂದು ಹಾಡು ಕೇಳ್ತಾ ಇದ್ದೆ, ನೋವು ಪೇಯ್ನ್ ಕಮ್ಮಿ ಆಗಲಿಬಿಟ್ಟು, ಮತ್ತು ನನ್ನದು ಇದು ಕಾಪಾಡು ಶ್ರೀ ಸತ್ಯನಾರಾಯಣ ಸ್ವಾಮಿದು ಅದೊಂದು ಹಾಕಿ ಕೇಳ್ತಾ ಇದ್ದೆ. ಯಾಕೆಂದರೆ ನಾವು ನೋವು ತಿನ್ನೋದಂದ್ರೆ ಮೊದಲೇ ಆಗಲ್ಲ, ನೋವು ಕಮ್ಮಿ ಆಗಲಿಬಿಟ್ಟು ಅಂದ್ಬಿಟ್ಟು ಸಾಂಗ್ ಕೇಳ್ಕೊ ಅಂತ ಇದ್ದೆ. ಆದರೆ ನೋವು ಆಗ್ತಿತ್ತು, ಸ್ವಲ್ಪ ಆಗ್ತಿತ್ತು ನೋವು. ಹಂಗೆ ಕರ್ಕೊಂಡೋದ್ರು, ಡ್ರೆಸ್ ಎಲ್ಲ ಹಾಕ್ಸ್ಬಿಟ್ಟು, ಡ್ರೆಸ್ ಎಲ್ಲ ಮುಂಚೆ ಹಾಕ್ಸಿದ್ರಲ್ವ, ಡ್ರೆಸ್ನ ಹಾಕ್ಸಿಬಿಟ್ರು. ಆಮೇಲೆ ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ, ಒಳಗಡೆ ಕರ್ಕೊಂಡೋದ್ರು. ವೀಲ್ ಚೇರ್ ಬರುತ್ತಲ್ವ ಅದರಲ್ಲಿ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಡಾಕ್ಟ್ರ್ ಬಂದರು. ಡಾಕ್ಟ್ರ್ ಬಂದ ತಕ್ಷಣ ನಮ್ಮ ಚೆನ್ನಾಗಿದೆಯಮ್ಮ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಡಾಕ್ಟ್ರೆ ಅಂತ ಅಂದೆ. ನೋವಾಗ್ತಿದೆ ನಿಮಗೆ, ಪೇಯ್ನ್ ಆಗ್ತಿದೆ ಅಂತ ಕೇಳಿದ್ರು. ಹಾಂ ಪೇಯ್ನ್ ಆಗ್ತಿದೆ ಅಂತಂದೆ. ಆಮೇಲೆ ಡ್ರಿಪ್ ಹಾಕ್ಸಿದ್ರಲ್ವ, ಅದಕ್ಕೆ ಒಂದು ಕಣ್ಣು ಮಂಜಾಕೋ ಒಂಥರ ಇಂಜೆಕ್ಷನ್ ಕೊಟ್ಟರು, ಮತ್ತು ಬಾಯಿ ಒಣಗಲಿ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಂತ ಅಂದರು. ಫುಲ್ ಬಾಯಿ ಮತ್ತು ಕಣ್ಣು ಎಲ್ಲ ಮಂಜಾಗ್ತಿತ್ತು ನನಗೆ. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ತೆಗೆಯೋದಕ್ಕೆ. ಅದು DNC ಅಂತ ಮಾಡ್ತಾರಲ್ವ, ಅದನ್ನು ಮಾಡೋದಕ್ಕೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಪೇಯ್ನ್, ಈ ಪೇಯ್ನ್ ಇಲ್ದೇ ಆ ಪೇಯ್ನ್ ಬೇರೆ, ಮತ್ತು ಡ್ರಿಪ್ ಒಂದು ಪೇಯ್ನ್ ಬೇರೆ, ಆಮೇಲೆ ಇದು ಬೇರೆ ಪೇಯ್ನು. ಆ ಟೈಮಲ್ಲಿ ಮನೇಲಿ ಯಾರೂ ಇಲ್ಲ, ಅಮ್ಮನೂ ಇಲ್ಲ. ಅಮ್ಮ ಬರೋದು ಲೇಟ್ ಆಯಿತು ಅಲ್ಲಿಂದ ಬರೋದಕ್ಕೆ. ತೆಗಿತಾ ಏನಾಯ್ತಮ್ಮ ಅಂತ ಕೇಳ್ತಿದ್ದೆ. ನನಗೆ ಬಾಯಿ ಒಣಗ್ತಿದೆ, ಮತ್ತು ನೆತ್ತಿ ಹೋದಂಗೆ ಅನ್ನಿಸ್ತಾ ಇದೆ ನನಗೆ, ಮಾತಾಡ್ದಂಗೂ ನೆತ್ತಿ ಹೋಗ್ತಾಯಿತ್ತು ನನಗೆ. ಅವ್ರು ಕೇಳಿದೆ ಏನಾಯ್ತಮ್ಮ ಅಂತ ಅಂದ್ಬಿಟ್ಟು, ಏನಿಲ್ಲ ಅಂತ ಅಂದ್ಬಿಟ್ಟೆ. ಬಾಯೆಲ್ಲ ಒಣಗಿದಾಗ ಹೆಂಗೆ ಅನಿಸುತ್ತೆ, ಆ ನೋವು ಬೇರೆ ತೆಗಿತಿದ್ರು. ಒಂದು ಇದನ್ನು ಹೊಟ್ಟೆ ಒಳಗೆ ಏನು ಇರುತ್ತಲ್ಲ, ಅದು ಹಿಂಡಿ ಮಾಡಿ ತಿರುಪಿ ತೆಗಿತಾರಲ್ಲ, ಹಂಗೆ ಮಾಡ್ತಿದ್ರು ಅವರು. ಆ ಥರ ಪೇಯ್ನ್ ಮಾಡ್ತಾಯಿದ್ರು, ಎಳೀತಿದ್ರು, ಸಮ್ಮಾಗಿ ತಿರುಪಿ ಎಳೆದು ಮಾಡಿ ಕಟ್ ಮಾಡಿಬಿಡ್ತಿದ್ರು. ಅಷ್ಟು ನೋವು ಮಾಡ್ತಿದ್ರು ಅವರೆಲ್ಲ. ಅಷ್ಟು ಎಳೆದು ಮಾಡಿ ಇಷ್ಟೊತ್ತಿಗೆ ಮುಗಿಯುತ್ತೆ ಡಾಕ್ಟ್ರೆ ಅಂತ ಕೇಳ್ತಿದ್ದೆ. ಅವರು ನರ್ಸ್ ಒಬ್ರು ಇದ್ದರು, ಡಾಕ್ಟ್ರನ್ನು ತೋರಿಸಿ ನನಗೆ ಅಂತ ಅಂದೆ. ನಾನು ತೋರಿಸ್ತೀನಿ ಅಂತಂದರು. ಆಮೇಲೆ ತೋರಿಸಿದ್ರು. ಪುಟಾಣಕ್ಕಿದೆ. ಒಂದು ಸ್ವಲ್ಪ ಬೇಜಾರಾಯಿತು, ಅವ್ರನ್ನ ಬಂದುಬಿಡ್ತು. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಮಗೆ ಇವತ್ತಿಗೆ 8 ತಿಂಗಳು ಆಗ್ತಿತ್ತು ಮಗು ಇದ್ದಿದ್ರೆ, 8 ತಿಂಗಳು ತುಂಬ್ತಿರ್ತಿತ್ತು. ನಾನು ನವಂಬರಲ್ಲಿ ಕನ್ಸೀವ್ ಆಗಿದ್ದು, ನವಂಬರಲ್ಲಿ.
ಅವಾಗ ಆಗೋದು. ಇವಾಗ 8 ತಿಂಗಳು ಆಗ್ತಿರೋದು. ಅದಲ್ಲಿ ಫುಲ್ಲು ಬೇಜಾರಾಯ್ತು ನನಗೆ, ಫುಲ್ಲದು ಬೇಜಾರು ಆಯಿತು ಅಂತ ಬೇಜಾರಾಗ್ಬಿಟ್ಟು ಈ ವಿಷಯನ ನೆನೆಸ್ಕೊಂಡು ತುಂಬ ಟೈಮ್ ಆಗ್ತಿದ್ದಿತ್ತು. ಈಗ ಒಬ್ಬ ಅಂಟಿ ಅಲ್ವಾ, ಪಾಪು ಇತ್ತು ಚೆನ್ನಾಗಿರ್ತಿತ್ತು. ಅವಾಗ 8 ಮಂತ್ ಆಗಿರೋದು. ಬೇಜಾರಾಗತ್ತೆ, ಏನು ಮಾಡೋದಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಆಟೋದಲ್ಲಿ ದಾರಿಗೆ ಹೋಗ್ತಾ ಇದ್ರೆ ನೆನೆಸ್ಕೊಂಡು ಹೋಗ್ತಾ ಇದ್ದೆ. ದಾರಿ ಒಂದಕ್ಕೂ ಇದ್ದಿದ್ದು ಚೆನ್ನಾಗಿರ್ತಿತ್ತು ನಾನು ಪ್ರೆಗ್ನೆಂಟ್ ಆಗಿದ್ರೆ ಅಂತೆ. ಚೆನ್ನಾಗಿರ್ತಿತ್ತು ಪ್ರೆಗ್ನೆಂಟ್ ಆಗಿದ್ರೆ, ಉಳಿದಿದ್ದು ಚೆನ್ನಾಗಿರ್ತಿತ್ತು. ಇಷ್ಟೆಲ್ಲ ತಿನ್ನೋದು ಅವಶ್ಯಕತೆನೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೋಯ್ತು. ಹೋಗೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಹೋಗಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ಕೇರ್ಫುಲ್ ಆಗಿದ್ದೀನಿ ನಾನು, ಇವಾಗ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಒಂದು ಸತಿ ಆಗಿದ್ದು ಅನುಭವ ಅಲ್ವಾ, ನೋಡ್ಬೇಕು ಏನಾಗುತ್ತೆ ಅಂತ ನೋಡ್ಬೇಕು. ಅದು ಆಟದಿಂದ ಹೋಗಿದ್ವಲ್ಲ, ಆಟದಿಂದ ಸ್ವಲ್ಪ ಬೇಜಾರಾಯಿತು, ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ರೆಸ್ಟ್ ಮಾಡಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.